ಯಾವ ರೀತಿ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಜೊತೆ ಮಾತಾಡೋಣ ಅಂತಕ್ಕಂಥ ಮಾತು ಚರ್ಚೆ. ಸರ್, ಆಮೇಲೆ ನಿಮ್ಮ ಅಧ್ಯಕ್ಷರು ಅಧ್ಯಕ್ಷ ಸ್ಥಾನದಿಂದ ನಾನು ಮುಕ್ತನಾಗ್ತೀನಿ ಅನ್ನೋದು ಮಾತನ್ನು ಹೇಳಿದ್ದಾರೆ ಸರ್. ಅಂದರೆ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದನ್ನು ನಾನು ಹೆಂಗೆ ಹೇಳಿ, ಅವ್ರನ್ನೂ ಅಧ್ಯಕ್ಷನ ಕೇಳಿ. ಅಲ್ಲ ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ತುಂಬ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಕೆ ಎನ್ ರಾಜಣ್ಣ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಈ ಯಾರು ಆಗಬಾರ್ದತ್ತಿದ್ದೀರಿ, ಎಲ್ಲರೂ ಆಗಬೇಕಂತಿರುತ್ತೆ. ಅಧ್ಯಕ್ಷ ಆಗಬೇಕಂತೈತಿ, ಮುಖ್ಯಮಂತ್ರಿ ಆಗಬೇಕಂತಿರುತ್ತೆ. ಅವ್ರ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ಆಸಕ್ತಿ, ಅವರ ಆ ರೀತಿ ಪ್ರಯತ್ನ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧ್ಯಕ್ಷ ಆಗಬೇಕಂತಕ್ಕಂಥದ್ದು ಯಾರಿಗಿರೋದಿಲ್ಲ, ಅವ್ರಿಗಿದೆ. ತಪ್ಪೇನಿದೆ. ಅದೆಲ್ಲ ಹೈಕಮಾಂಡು ಅದನ್ನು ಒಪ್ಪಬೇಕು. ಅದನ್ನು ಒಪ್ಪಿದ್ರೆ ಆಗ್ತಾರೆ. ಆಮೇಲೆ ಈಗ ಬಜೆಟ್ ಅಧಿವೇಶನ ನಂತರ ಏನೋ ಸಂಪುಟ ವಿಸ್ತರಣೆ ಆಗುತ್ತೆ ಸರ್, ಪುನರ್ರಚನೆ ಆಗುತ್ತೆ. ನಿಮ್ಮ ಹತ್ತಲೇ ಕೇಳಿದಪ್ಪ, ನಾನೇನು ಅಲ್ಲಿದ್ದೀನು ಏನು ಅಂತ ಇದಿಲ್ಲ. ಅದು ಮುಖ್ಯಮಂತ್ರಿ ಹೈಕಮಾಂಡಿಗೆ ಬಿಟ್ಟು ಕೊಟ್ಟಿತ್ತು. ಹೈಕಮಾಂಡ್ದವ್ರು ಹೇಳಿದರೆ ಆಗ್ಬೋದು. ಥ್ಯಾಂಕ್ ಯು ಸರ್. ಕಾಂಗ್ರೆಸ್ನ ಸಚಿವರೊಬ್ಬರಿಗೆ, ತುಮಕೂರು ಭಾಗದ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿತ್ತು ಅನ್ನುವಂಥ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಇವು ನೋಡಿ, ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು, ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಷಯ. ಥ್ಯಾಂಕ್ ಯು. ಸರ್, ಆಮೇಲೆ ಇನ್ನೊಂದು ಏನು ನೆನಪಾಕೈತೆ ಕೇಜ್ನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು ಉಸ್ತುವಾರಿ ಮಾಡಿದ್ರಲ್ಲ ಸರ್, 14 ಎಕರೆ ಜಮೀನು, ಅದು ತೆರವು ಮಾಡೋದಕ್ಕೆ ಇವತ್ತು ಎಲ್ಲ ಜಿಲ್ಲಾಡಳಿತವರೆಲ್ಲ ಹೋಗಿದ್ದಾರೆ. ಅದು ಏನು ಅವ್ರ ಮೇಲೆ ಏನಾದರೂ ಪ್ರೆಷರ್ ಇದೆಯಾ ಸರ್? ಸರ್ಕಾರ ಯಾಕೆ ಇನ್ನೂ ಕ್ರಮ ತೆಗೆದುಕೊಳ್ತಾ ಇಲ್ಲ? ಹೈಕೋರ್ಟ್ ಇಲ್ಲ, ಯಾವುದೂ ಪ್ರೆಷರ್ ಇಲ್ಲ. ಕಾನೂನು ತನ್ನ ಕೆಲಸ ಮಾಡ್ತೈತಿ. ಸರ್ಕಾರದಲ್ಲಿ ಒತ್ತಡಕ್ಕೆ ಮನಿತಕ್ಕಂಥ ಯಾವುದೇ ವಿಚಾರಗಳು ನಮ್ಮ ಸರ್ಕಾರದಲ್ಲಿ ಇಲ್ಲ. ಯಾವುದೇ ಒತ್ತಡಕ್ಕೂ ಮನೆಯೋದಿಲ್ಲ, ಮತ್ತೊಂದಕ್ಕೂ ಮನೆಯೋದಿಲ್ಲ. ಕಾನೂನು ತನ್ನ ಕ್ರಮ ತಗೊಳ್ತದೆ.